ಮಂಗಳೂರು ಟ್ರಿಪ್ ಪಾರ್ಟ್ 2 ಡೇಸ್. ಸಕಲೇಶ್ಪುರ್ ಘಾಟ್ನಾಗ ಅಣ್ಣಗ್ ಸ್ಟೈರಿಂಗ್ ತಿರ್ಸ್ತಿದ್ರ ನನ್ ಕಣ್ಣಿಗೆ ಗಿಮ್ಗುಟ್ಟದ. ಅಂತೂ ಘಾಟ್ ಎಲ್ಲ ಇಳಿಸಿ ಇಲ್ಲಿ ಬಂದು ಸೈಡಿಗೆ ಹಾಕಿ ಟೈರ್ ಏನೋ ಕೀಟ್ ಆಗ್ತಾವಂತ ನೀವ್ ಡ್ರೈವರ್ ಇದ್ರ ಅಂತ ಕಮೆಂಟ್ ಮಾಡ್ರಪ್ಪ. ಅಂತೂ ಘಾಟ್ ಎಲ್ಲ ಇಳಿಸ್ಕೊಂಬಂದು ಇಲ್ಲಿ ಗಾಡಿ ಸೈಡಿಗೆ ಹಾಕಿ ಇಲ್ಲಿ ಟೀ ಕುಡಿಯೋಣಂತ ಬಂದ್ವಿ. ಅಡ್ವರ್ಟೈಸ್ ನಲ್ಲಿ ಒಂದ್ ಸಾಂಗ್ ಬರುತ್ತಲ್ಲ, ಆ ಸಾಂಗ್ ನೋಡ್ಕೊಂಡು ಒಂದ್ ಟೀ ಮಾಡ್ಕೊಟ್ಟ. ಅಂತೂ ಟೀ ಎಲ್ಲ ಕುಡ್ಕೊಂಡು ಈಗ ನಾನ್ ಸ್ಟಾಪ್ ಬೆಳಗಾಂಗಲ್ಲ ಮಂಗಳೂರಿಗೆ ಅಂತ ಅಣ್ಣರು ಆ ಬಸ್ ಹಿಡ್ದು ಹಿಂದ್ ಕೇಳಿ ಅದ. ಅಂತೂ ಮಂಗಳೂರಿಗೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣನೇ ಗಾಡಿ ಅನ್ಲೋಡಿ ಬಿಡಪ್ಪ ಅಂದ್ರು. ಹಂಗೆ ಕಾಟ ಮೇಲೆ ಎಲ್ಲ ಗಾಡಿ ನಿಲ್ಸಿ ಅಂತೂ ಗಾಡಿ ಎಲ್ಲ ಕಾಟ ಮಾಡಿಸ್ಕೊಂಡು ಅನ್ಲೋಡ್ ಪಾಯಿಂಟ್ ಬಿಡಪ್ಪ ಅಂದ್ರು. ಹಂಗೆ ಗಾಡಿ ಎಲ್ಲ ಅನ್ಲೋಡ್ ಪಾಯಿಂಟ್ ಬಿಟ್ಟು ರಿವರ್ಸ್ ಎಲ್ಲ ಹೊಡೆದು ಅಂತೂ ಗಾಡಿ ಎಲ್ಲ ನಿಲ್ಸಿ ಅಣ್ಣವ್ರ ಪೈಪ್ ಫಿಟ್ ಮಾಡಕ್ಕೆ ಚಾಲೂ ಮಾಡಿದ್ರು. ಅಂತೂ ಪೈಪ್ ಎಲ್ಲ ಅಣ್ಣವ್ರು ಜೋಡಿಸಿದ್ರು. ನಮ್ ಗಾಡಿಲಿ ಲೋಡ್ ಇರೋದು ಇದೇ ಟ್ಯಾಂಕಿ ನೋಡ್ರಿ ಅನ್ಲೋಡ್ ಆಗೋದು. ಕೆಲವೊಬ್ರು ಕೇಳ್ಬೋದು ಇದೇನಪ್ಪ ಅಂತ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗೆ ಇಲ್ಲೇ ಕಾಂಕ್ರೀಟ್ ತಯಾರಾಗಿ ಹೋಗೋದು. ಅಂತೂ ಅನ್ಲೋಡ್ ಆಯ್ತು. ಕಾಟ ಮೇಲೆ ಗಾಡಿ ನಿಲ್ಸಿ ಇಲ್ಲಿ ಕಾಟ ಮಾಡಿಸ್ಕೊಂಡು ಅಂತೂ ಗಾಡಿ ಎಲ್ಲ ಕಾಟ ಮಾಡಿಸ್ಕೊಂಡು ಬಿಲ್ ತಗೊಂಡು ಈಗ ಗಾಡಿ ಎತ್ಕೊಂಡು ಹೋಗೋದೆ. ಅಂತೂ ಗಾಡಿ ಎಲ್ಲ ಸೈಡ್ ಹಾಕಿ ಮಂಗಳೂರಿಗೆ ಬಂದಿದ್ದು ಅಂತ ಅಣ್ಣವ್ರು ಬಾಂಗ್ಡಾ ಮೀನ್ ಹೇಳೋದು ಊಟಕ್ಕೆ. ಅಣ್ಣ ಜೊತೆಗೆ 2 ಟ್ರಿಪ್ ಬಂದಿದ್ದೀನಿ. ಊಟ ಮಾತ್ರ ಉಂಡ್ ಹೆಚ್ಚಾಗೋ ಅಷ್ಟೇ. ಅಂತೂ ಊಟ ಎಲ್ಲ ಮಾಡ್ಕೊಂಡು ಗಾಡಿ ಎತ್ಕೊಂಡು ಹೊರಟಿವಿ. ಈ ತರ ನೇಚರ್ ಇನ್ನೆಲ್ಲಿ ನೋಡಕ್ ಆಗಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿರೋ ನೇಚರ್ ಇಲ್ಲೇ ನೋಡ್ಬೇಕಷ್ಟೇ, ಬೇರೆ ಕಡೆ ನೋಡಕ್ ಆಗಲ್ಲ. ಅಂತೂ ಘಾಟ್ನಾಗ ಒಂದ್ ಸಣ್ಣ ಫಾಲ್ಸ್ ಸಿಕ್ತು. ಇಲ್ಲಿ ಬಂದ್ ನೀರ್ ಕುಡಿದ್ರೆ ಫಿಲ್ಟರ್ ನೀರ್ಕಿನ್ನ ಹತ್ತಾತ. ನೀವೇನಾದ್ರೂ ಮಂಗಳೂರ್ ಕಡೆ ಹೋದ್ರೆ ಇಲ್ಲಿ ನೀರ್ ಕುಡ್ದು ಹೋಗ್ರಿ, ಅದ್ಭುತ. ಅಂತೂ ಇಲ್ಲಿ ಟೀ ಪುಡಿ ಸಿಗುತ್ತಂತ ಟೀ ಪುಡಿ ತಗೊಂಡು ನಮ್ಮ ನಡೆ ಹಿರೂರ್ ಕಡೆ ಅಂತ ಹೊರಟಿವಿ. ಅಂತೂ ಅನ್ಲೋಡ್ ಎಲ್ಲ ಮಾಡ್ಕೊಂಡು ಹಿರೂರಿ ಬಂದ್ವಿ. ಹಿರೂರಿ ಬಂದ ತಕ್ಷಣನೇ ಗಾಡಿ ಡೀಸೆಲ್ ಕೇಳದ. ಅಂತೂ ಟ್ಯಾಂಕ್ ಎಲ್ಲ ಫುಲ್ ಆಯ್ತು. ಬಿಲ್ ನೋಡ್ರಿ ಯಾವ ಪಟ್ಟಿ ಇದೆ. ಈ ಪಟ್ಟಿ ಇರೋದಕ್ಕೆ ಅನ್ನೋ ರಿಯಾಕ್ಷನ್ ನೋಡ್ರಿ. ಅಂತೂ ಟ್ಯಾಂಕ್ ಎಲ್ಲ ಫುಲ್ ಮಾಡ್ಕೊಂಡು ಹಿರೂರ್ ಟೋಲ್ ಎಲ್ಲ ಪಾಸ್ ಮಾಡ್ಕೊಂಡು ಯರ್ಬಾಳಮ್ಮಗ ಒಂದ್ ಕೈ ಮುಕ್ಕೊಂಡು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ.